ಎಲ್ರಿಗೂ ನಮಸ್ಕಾರ. ಇವತ್ತಿಗೆ 54ನೇ ವರ್ಷದ ಇಂಡಿಯನ್ ಒಮಾನಿ ಸಂಘ ಕಾರುಗಳಲ್ಲಿ ಬಾವುಟಗಳನ್ನು ಹಾಕ್ಬಿಟ್ಟು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡದ ಹುಡುಗ ಗೌತಮ್ ಶೇಟ್. ಇವತ್ತಿನ ಒಮಾನ್ ದೇಶದ ಸ್ವಾತಂತ್ರ್ಯ ದಿನಾಚರಣೆಯ ಹಬ್ಬದ ಸಂಭ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಸಾವಿರದ 650ರ ದಶಕದಲ್ಲಿ ಈ ಒಂದು ಒಮಾನ್ ದೇಶಕ್ಕೆ ಸ್ವಾತಂತ್ರ್ಯ ಕೂಡ ಸಿಗತ್ತೆ. ಆದರೆ ಒಮಾನ್ ದೇಶದವರು ಇವತ್ತಿಗೆ 54ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಾ ಇದ್ದಾರೆ. ಅದರ ಹಿನ್ನೆಲೆಯನ್ನ ನೋಡೋದಾದ್ರೆ, ಅದರ ಇತಿಹಾಸದ ಪುಟಗಳನ್ನ ತೆರೆದು ನೋಡೋದಾದ್ರೆ ಬಹಳ ರೋಚಕವಾಗಿರುವಂತ ಇತಿಹಾಸವನ್ನ ಈ ಒಂದು ಒಮಾನ್ ದೇಶ ಹೊಂದಿದೆ. ಒಮಾನಿ ಸಂಕಲ್ಪ ಇಂಡಿಯನ್ ಒಮಾನಿ ಸಂಕಲ್ಪ 1500ರ ಸಮಯದಲ್ಲಿ ಪೋರ್ಚುಗೀಸರು ಈ ಒಂದು ದೇಶದ ಮೇಲೆ ದಂಡೆತ್ತಿ ಬರ್ತಾರೆ. ಈ ದೇಶದ ಮೇಲೆ ದಂಡೆತ್ತಿ ಬಂದು ಸುಮಾರು 150 ವರ್ಷಗಳ ಕಾಲ ಈ ಒಂದು ದೇಶದಲ್ಲಿ ಆಳ್ವಿಕೆಯನ್ನ ಮಾಡ್ತಾರೆ. ಈ ಪೋರ್ಚುಗೀಸರು ಈ ಒಂದು ದೇಶದಲ್ಲಿ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ, ಆಳ್ವಿಕೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಈ ಬಂದರುಗಳನ್ನ ತಮ್ಮ ವಶಕ್ಕೆ ಪಡ್ಕೊಂಡಿರ್ತಾರೆ. ನಮ್ಮ ಭಾರತ ಮತ್ತು ಇತರ ರಾಷ್ಟ್ರಗಳೊಂದಿಗೆ ತಮ್ಮ ವ್ಯಾಪಾರ ವಹಿವಾಟುಗಳನ್ನ ವಿಸ್ತಾರ ಮಾಡುವುದಕ್ಕೋಸ್ಕರ, ತಮ್ಮ ಬೆಳವಣಿಗೆಗೋಸ್ಕರ, ತಮ್ಮ ಈ ಭೂಮಾರ್ಗ ಜಲಮಾರ್ಗಗಳನ್ನ ವಿಸ್ತಾರ ಮಾಡೋಕ್ಕೋಸ್ಕರ ಈ ಒಮಾನ್ ದೇಶದ ಪ್ರಮುಖ ರಾಜಧಾನಿಯಾಗಿರುವಂತಹ ಮಸ್ಕತ್ ಅನ್ನ ಪ್ರಮುಖ ಬಂದರನ್ನಾಗಿ ಬಳಸ್ಕೊಂಡಿರ್ತಾರೆ. ಒಮಾನ್ ದೇಶದ ಎಲ್ಲಾ ಬಿಲ್ಡಿಂಗ್ ಅಲ್ಲೂ ಕೂಡ ಇವು ನ್ಯಾಷನಲ್ ಡೇ ಸಂದರ್ಭದಲ್ಲಿ ಲೈಟಿಂಗ್ಸ್ ಅನ್ನ ಮಾಡ್ತಾರೆ. ದೇಶದ ಬಾವುಟವನ್ನ ಮೆನ್ಷನ್ ಮಾಡೋ ರೀತಿಯಲ್ಲಿ ಎಲ್ಲ ಲೈಟಿಂಗ್ಸ್ ಅನ್ನ ಹಾಕಿರ್ತಾರೆ. ನೀವು ಅಬ್ಸರ್ವ್ ಮಾಡ್ಬೋದು ಯಾವ ತರ ಲೈಟಿಂಗ್ಸ್ ಗಳೆಲ್ಲ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಒಂದು ಪೋರ್ಚುಗೀಸರ ಶೋಷಣೆಯಿಂದ ಬೇಸತ್ತಂತಹ ಸುಲ್ತಾನರ ಕುಟುಂಬವೊಂದು ಈ ಒಂದು ಪೋರ್ಚುಗೀಸ್ ಸರ್ಕಾರದ ವಿರುದ್ಧ ದಂಗೆ ಹೇಳ್ತಾರೆ. ಆ ಸಮಯದಲ್ಲಿ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ಜೊತೆ ಕೈ ಜೋಡಿಸ್ಕೊಂಡು ಒಂದು ಒಪ್ಪಂದಕ್ಕೆ ಕೂಡ ಸಹಿ ಹಾಕ್ತಾರೆ. ಈ ಸುಲ್ತಾನರ ಕುಟುಂಬ ಈಸ್ಟ್ ಇಂಡಿಯಾ ಕಂಪನಿ ಜೊತೆ ಮಾಡಿಕೊಂಡಂತ ಒಪ್ಪಂದದ ಪ್ರಕಾರ ಒಮಾನ್ ಮತ್ತು ಒಮಾನ್ ದೇಶದ ಬಂದರುಗಳಿಂದ ಪೋರ್ಚುಗೀಸರನ್ನ ಹೊರಹಾಕುವಂತ ದಂಗೆಯನ್ನ ಮುನ್ನಡೆಸಿಕೊಂಡು ಹೋಗ್ತಾರೆ. ಅದರ ಪರಿಣಾಮವಾಗಿ 1650ರ ಸಮಯದಲ್ಲಿ ಈ ಪೋರ್ಚುಗೀಸರು ಒಮಾನ್ ದೇಶಕ್ಕೆ ಸ್ವಾತಂತ್ರ್ಯವನ್ನ ಬಿಟ್ಟುಕೊಟ್ಟು ಹೋಗಬೇಕಾದಂತ ಪರಿಸ್ಥಿತಿ ಬರುತ್ತೆ. ಸುಲ್ತಾನ್ ಕಾಬೂಸ್ ರವರು 1970ರಲ್ಲಿ ಅಧಿಕಾರವನ್ನ ಸ್ವೀಕಾರ ಮಾಡಿದ ನಂತರ ದೇಶ ತ್ವರಿತಗತಿಯಲ್ಲಿ ಬೆಳೆಯೋದಕ್ಕೆ ಶುರುವಾಯಿತು. ಸುಲ್ತಾನ್ ಕಾಬೂಸ್ ರವರು ಆರೋಗ್ಯ, ಶಿಕ್ಷಣ, ಕಲ್ಯಾಣ ಮತ್ತು ಆಧುನಿಕ ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತನ್ನ ನೀಡಿರ್ತಾರೆ. ಅದರ ಪರಿಣಾಮವಾಗಿ ಈ ಒಮಾನ್ ದೇಶ ತ್ವರಿತಗತಿಯಲ್ಲಿ ಬೆಳೆಯೋದಕ್ಕೆ ಶುರುವಾಯಿತು. 16ನೇ ಶತಮಾನದಿಂದ ಇಲ್ಲಿವರೆಗೂ ಕೂಡ ಸುಲ್ತಾನರ ಕುಟುಂಬವೇ ಈ ಒಂದು ದೇಶವನ್ನ ಮುನ್ನಡೆಸ್ಕೊಂಡು ಬರ್ತಾ ಇದೆ. ಆದ್ರೆ 1970ರಲ್ಲಿ ಕಾಬೂಸ್ ಸುಲ್ತಾನ್ ಅವರು ಈ ಒಂದು ದೇಶಕ್ಕೆ ಅಧಿಕಾರವನ್ನ ಸ್ವೀಕಾರ ಮಾಡೋವರೆಗೂ ಕೂಡ ಈ ಒಂದು ದೇಶಕ್ಕೆ ಅಷ್ಟೊಂದು ಆರ್ಥಿಕ ಬೆಳವಣಿಗೆ ಕಂಡು ಬಂದಿರಲಿಲ್ಲ. ಸುಲ್ತಾನ್ ಕಾಬೂಸ್ ರವರು 2020ರಲ್ಲಿ ಮರಣವನ್ನ ಹೊಂತಾರೆ. ಅವರು ಮರಣವನ್ನ ಹೊಂದಿದ ನಂತರ ಸುಲ್ತಾನ್ ಹೈತಮ್ ಬಿನ್ ತಾರಿಕ್ ಅವರು ಈ ದೇಶವನ್ನ
ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಯಾವ ಥರ ಫೈರ್ ವರ್ಕ್ ಅನ್ನೋದು ನೋಡಿ ನೀವು ಅಬ್ಸರ್ವ್ ಮಾಡ್ಬೋದು. ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾರೆ ಇಲ್ಲಿನ ನ್ಯಾಷನಲ್ ಡೇನ. ಗೈಸ್, ನಿಜಕ್ಕೂ ಕೂಡ ತುಂಬಾ ಖುಷಿ ಆಯಿತು ಈ ಒಂದು ಫೈರ್ ವರ್ಕ್ಸ್ ನೋಡಿ. ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಫೈರ್ ವರ್ಕ್ಸ್ನ ನೋಡ್ತಿರೋದು. ಒಮಾನ್ ಪ್ರಜೆಗಳು ಬಂದು ಕಾರ್ಗಳಲ್ಲಿ ಬಾವುಟಗಳನ್ನು ಹಾಕಿಬಿಟ್ಟು ಈ ಥರ ಫೈರ್ ವರ್ಕ್ಸ್ನ ನೋಡೋಕ್ಕೆ ಸಾಕಷ್ಟು ಜನ ಸೇರಿದ್ದಾರೆ ಇಲ್ಲಿ. ಸ್ನೇಹಿತರೆ, ಕೊನೆಯದಾಗಿ ಆರ್ಥಿಕತೆಯ ದೃಷ್ಟಿಯಲ್ಲಿ ನೋಡೋದಾದ್ರೆ ಒಮಾನ್ ದೇಶದ ಕರೆನ್ಸಿ ಒಮಾನಿ ರಿಯಾಲ್ ಜಗತ್ತಿನ 3ನೇ ಶಕ್ತಿಯುತವಾದ ಕರೆನ್ಸಿಯಾಗಿದೆ.